ಯಾ ದೇವಿ ಸರ್ವಭೂತೇಷು ವಿಷ್ಣುಮಾಯೇತಿ ಶಬ್ದಿತಾ ನಮಸ್ತಸ್ಯೈ 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 ನಮೋ ನಮಃ. ನವರಾತ್ರಿಯ ಸಂದರ್ಭದಲ್ಲಿ ದುರ್ಗೆಯ ಹಲವು ರೂಪಗಳನ್ನು ಉಪಾಸನೆ ಮಾಡುವುದು ನಮ್ಮ ಪ್ರಾಚೀನ ಪರಂಪರೆಯಿಂದ ಬಂದಿರುವಂತಹ ಒಂದು ಸಹಜವಾದ ಪ್ರಕ್ರಿಯೆ. ಅದರಲ್ಲಿ ಮಾರ್ಕಂಡೇಯ ಪುರಾಣದಲ್ಲಿ ದೇವಿ ಮಾಹಾತ್ಮ್ಯ ಅಂತ ಒಂದು ದೇವಿಯ ವಿಶ್ವರೂಪವನ್ನು ಪರಿಚಯಿಸುವಂತಹ ಒಂದು ಸುಂದರವಾದ ಕಥಾನಕ ಇದೆ. ಅಲ್ಲಿ ಅನೇಕ ರಾಕ್ಷಸರ ಸಂಹಾರದ ಕಥೆ ಬರುತ್ತೆ. ಅದರಲ್ಲಿ ಓರ್ವ, ಅದು ಒಂದು ರೀತಿಯಿಂದ ನಮ್ಮೊಳಗೇ ಇರುವಂತಹ ಶಕ್ತಿಗಳನ್ನು ಪ್ರತಿನಿಧಿಸಿ ಬರುವ ರಕ್ಕಸರು. ಮುಖ್ಯವಾಗಿ ನಾವಲ್ಲಿ ನೋಡುವಂಥದ್ದು ರಕ್ತಬೀಜಾಸುರ ಅಂತ. ಅವನಿಗೆ ಇದ್ದ ವರ ಏನು ಅಂದರೆ, ಅವನು ತಪಸ್ಸು ಮಾಡಿ ತಾನು ಸಾಯಬಾರದು ಅನ್ನೋದನ್ನು ಕೇಳಲಿಕ್ಕೋಸ್ಕರ ಪ್ರಯತ್ನ ಪಡ್ತಾನೆ. ಆದರೆ ಹುಟ್ಟಿದವರಿಗೆ ಸಾವಿದೆ ಅನ್ನುವ ಮಾತು ಇರುವುದರಿಂದ ವಿಶೇಷವಾದ ವರದಿಂದ ಕೇಳು ಅಂತಂದಿದ್ದಕ್ಕೆ ಅವನು ಹೇಳ್ತಾನೆ, ನನ್ನ ದೇಹವನ್ನು ಕತ್ತರಿಸುವಾಗ ಬಿದ್ದ ನೆತ್ತರುಗಳ ಸಂಖ್ಯೆ ಎಷ್ಟೋ ಹನಿಗಳು, ಅಷ್ಟು ನಾನು ಮರಳಿ ಮೊದಲಿಗಿಂತ ಹೆಚ್ಚು ಬಲಶಾಲಿಯಾಗಿ ಬೆಳೆದು ನಿಲ್ಲಬೇಕು ಅಂತ. ಒಂದೊಂದು ಹನಿಯಲ್ಲೂ ಅವನು ಮತ್ತೆ ಮತ್ತೆ ಎದ್ದು ನಿಲ್ತಾ ಇರ್ತಾನೆ. ಹೀಗೆ ದುರ್ಗಾ ಆತನ ಸಂಹಾರಕ್ಕಾಗಿ ತಾನು ಕತ್ತಿ ಬೀಸಿದಾಗ, ಗುರಾಣಿ ಬೀಸಿದಾಗ, ತನ್ನ ಕೈಯಲ್ಲಿರುವ 8 ಆಯುಧಗಳಿಂದ ಆತನನ್ನು ಬಡಿದಾಗ ಎಷ್ಟು ಕಡೆ ನೆತ್ತರ ಹನಿಗಳು ಚೆಲ್ತಾ ಹೋಗ್ತಾವೋ ಅಷ್ಟು ಸಂಖ್ಯೆಯಲ್ಲಿ ರಕ್ತಬೀಜಾಸುರರ ಸೈನ್ಯವೇ ನಿರ್ಮಾಣ ಆಗುತ್ತೆ. ಇದರಿಂದ ಅವನ ಅಟ್ಟಹಾಸ, ಅವನ ಆರ್ಭಟ ಹೆಚ್ಚಿ ಆ ಆಟೋಪವನ್ನು ನಿಗ್ರಹಿಸ್ಲಿಕ್ಕಾಗದೆ ದೇವತೆಗಳು ಕೇಳಿಕೊಳ್ತಾರೆ, ಹೀಗಾದರೆ ನಾವು ಅವನನ್ನು ಯಾವುದೇ ರೀತಿಯಿಂದಲೂ ಕೂಡ ಕೊನೆಗಾಣಿಸುವುದು ಕಷ್ಟ, ತಾಯಿ ನೀನೇ ಏನಾದರೂ ಮಾಡಬೇಕು ಅಂತ. ಹಾಗಾಗಿ ತನ್ನದೇ ಅನೇಕ ರೂಪಗಳನ್ನು ತೊಟ್ಟದರಲ್ಲಿ ಒಂದು ಕಾಳಿ ಎನ್ನುವಂತಹ ವಿಶೇಷ ರೂಪವನ್ನು ಆಕೆ ಸ್ವೀಕರಿಸಿ ತನ್ನ ಚಾಚಿದ ನಾಲಿಗೆಯಿಂದ ಎಲ್ಲಿ ಎಲ್ಲಿ ಆ ರಕ್ತಬೀಜಾಸುರನ ಶರೀರವನ್ನು ಕತ್ತರಿಸ್ತಾ ಇರ್ತಾಳೋ, ಅಂದರೆ ಇನ್ನೊಂದು ರೂಪದಿಂದ ಕತ್ತರಿಸುವಾಗ ಈಕೆ ತನ್ನ ನಾಲಿಗೆಯನ್ನು ಚಾಚಿ ಆ ನೆತ್ತರ ಹನಿ ನೆಲಕ್ಕೆ ಬೀಳದಂತೆ ತನ್ನ ನಾಲಿಗೆಯಿಂದ ಅದನ್ನು ಸ್ವೀಕಾರ ಮಾಡ್ತಾಳೆ. ಹೀಗೆ ಮತ್ತೆ ಕೋಟಿ ಕೋಟಿ ಸಂಖ್ಯೆಯಲ್ಲಿ ಆಗಲೇ ವಿಸ್ತಾರವಾಗಿ ಬೆಳೆದಿದ್ದಂತಹ ಅಷ್ಟೂ ಮಂದಿಯನ್ನ ದುರ್ಗಾದೇವಿ ಸಂಹಾರ ಮಾಡಿ ಕಾಳಿಯ ರೂಪದಿಂದ ಒಂದು ಹನಿಯು ನೆತ್ತರು ಭೂಮಿಗೆ ಬೀಳದಂತೆ ಆತನನ್ನು ಕೊನೆಗೆ ಸಂಹಾರ ಮಾಡ್ತಾಳೆ. ಹೀಗೆ ಲೋಕಕ್ಕೆ ಒದಗಿದ್ದ ಕಂಟಕದ ಮಹಾಸ್ಥಿತಿಯನ್ನ, ಅವ್ಯವಸ್ಥೆಯನ್ನ ಆಕೆ ಪರಿಹರಿಸ್ತಾಳೆ. ಇದು ಬಹಳ ಸುಂದರವಾದ ರೂಪಕ ನಮ್ಮ ಬದುಕಿಗೆ ಸಂಬಂಧಪಟ್ಟಂತೆ. ನಾವು ಯಾವುದೋ ಒಂದು ಆಸೆಯನ್ನ ವ್ಯಕ್ತಪಡಿಸ್ತೇವೆ, ಆ ಆಸೆ ತೀರಿದ ಮೇಲೆ ನನಗೆ ಇನ್ನೇನು ಯೋಚನೆ ಇಲ್ಲ ಅಂತ ನಾವೇ ಹೇಳಿರ್ತೇವೆ. ಆದರೆ ಆ ಯೋಚನೆ ಮುಗಿಯುವಷ್ಟರಲ್ಲಿ ಅದು 10 ಆಸೆಗಳಿಗೆ 100 ಆಸೆಗಳಿಗೆ ಚಿಗುತುಕೊಂಡು ಟಿಸಿಲಾಗಿ, ಟೊಂಗೆಗಳಾಗಿ, ಹೆಮ್ಮರವಾಗಿ ನಾವೇ ನಮಗೆ ಕಾಣದಷ್ಟು ಬಿಳಲುಗಳ ನಡುವೆ ಸಿಲುಕಿ ಮರೆಯಾಗಿ ಹೋಗುವ ಅಪಾಯ ಇರುತ್ತೆ. ಹಾಗಾಗಿ ಆಸೆ ಅದು ರಕ್ತಬೀಜಾಸುರನ ಪ್ರತಿನಿಧಿಯಾಗಿ ನಮ್ಮೊಳಗೆ ಬೆಳೆಯುವಂತಹ, ಕಾರಣವಿಲ್ಲದೆ ಎಲ್ಲೆಲ್ಲಿಗೂ ನಮ್ಮನ್ನು ಎಳೆದೊಯ್ಯುವಂತಹ ದುರಾಸೆಗಳ ಆಟೋಪವನ್ನು ಪರಿಹರಿಸಲಿಕ್ಕೆ ಕಾಳಿಯನ್ನು ಪ್ರಾರ್ಥಿಸಿ ಅದರ ಆಸೆಯ ಅಗತ್ಯ, ಆಸೆಯ ಪ್ರಯೋಜನ, ಆಸೆಯ ಇತಿಮಿತಿ, ಆಸೆ ಅದು ನನಗೆ ಸಂಬಂಧಪಟ್ಟದ್ದೋ, ಹಾಸಿಗೆ ಇದ್ದಷ್ಟು ಕಾಲು ಚಾಚು ಅಂತ ಹೇಳಿದ ಹಾಗೆ. ಇವತ್ತಿನ ಮಂದಿಗೆ ಹೇಳಿದರೆ ಹಾಸಿಗೆ ದೊಡ್ಡದು ಮಾಡಿ ಇದ್ದಾರೆ. ಆದರೆ ಹಾಸಿಗೆ ದೊಡ್ಡದು ಮಾಡಿ ಅಂತ ಹೊರಗಿಂದ ಹೇಳ್ಬೋದು, ಆದರೆ ಬದುಕು ಹಾಸಿಗೆ ದೊಡ್ಡದು ಮಾಡಲ್ಲ. ನಾವು ಹಾಸಿಗೆ ಇದ್ದಷ್ಟೇ ಚಾಚಬೇಕಾಗುತ್ತೆ. ಅಂತಹ ಒಂದು ಇತಿಮಿತಿಯನ್ನ ಕಾಳಿ ನಮ್ಮೊಳಗೆ ನಿಂತು ನಮ್ಮ ಕಾಲ, ಅಂದರೆ ಕಪ್ಪಾದ ದುರ್ಗುಣಗಳನ್ನು, ಅನ್ಯಾಯಗಳನ್ನು ಅಥವಾ ನಮ್ಮ ಅಜ್ಞಾನವನ್ನು ಪರಿಹರಿಸಿ ಬೇಡವಾದ ಆಸೆಗಳನ್ನು ಕೊನೆಗಾಣಿಸುವ ರಕ್ಷಕಿಯಾಗಿ ನಮಗೆ ಆರಾಧನೆಗೆ ಸಿಗುವವಳು. ಅಂತಹ ಕಾಳಿ ನಮ್ಮೊಳಗಿನ ಎಲ್ಲ ಕಪ್ಪು ಚಿಂತನೆಗಳನ್ನು, ತಪ್ಪು ಚಿಂತನೆಗಳನ್ನು ಮತ್ತು ಅರಿವುಗೇಡಿತನದ ಹೊಲಬುತನವನ್ನು ಕಳೆದು ನಮ್ಮನ್ನು ಥಳಥಳಿಸುವ ಪುತ್ಥಳಿಯ ಚಿನ್ನವನ್ನಾಗಿಸಲಿ ಅಂತ ಪ್ರಾರ್ಥಿಸೋಣ. ನಮಸ್ಕಾರ.